ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈಯನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕಂತೂ. ಎಲ್ಲರ ಮನೆಯಲ್ಲೂ ಕೂಡ ಅವರದ್ದೇ ಶೈಲಿಯಲ್ಲಿ ಮಾಡ್ಕೋತಾರೆ. ನಾನು ಕೂಡ ನಮ್ಮ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ನೋಡಿ, ನಾನು ಚಿಕನನ್ನು ಈ ರೀತಿ ಅಂದರೆ ನಾವು ತಂದಿರುವ ಚಿಕನ್ನಲ್ಲಿ 1 kg ಅಷ್ಟು ಚಿಕನ್ ಇತ್ತು. ಅದರಲ್ಲಿ ನೋಡಿ ನಾನು ಮೆತ್ತಗಿರುವ ಪೀಸ್ಗಳನ್ನೆಲ್ಲ ಸಪ್ರೇಟ್ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕಬಾಬ್ ಮಾಡೋದಕ್ಕೆ ನಾನು ಎತ್ಕೊಂಡಿದ್ದೀನಿ. ಉಳಿದ ಚಿಕನನ್ನು ಫ್ರೈ ಮಾಡೋದಕ್ಕೆ ಬಳಸ್ಕೋತೀನಿ. ಈಗ ಬನ್ನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ ಎರಡನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಎಲ್ಲರ ಮೇಲೂ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೋತಾ ಇದ್ದೀನಿ, ಕಲಸೋಕೆ ಈಸಿ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಅದಕ್ಕೆ ನಾನು ಕಬಾಬ್ ಪುಡಿಯನ್ನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ತೋರಿಸ್ತಾ ಇರೋವಷ್ಟು ಕಬಾಬ್ ಪುಡಿಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗೆಲ್ಲವೂ ಕೂಡ ಸ್ಪ್ರೆಡ್ ಆಗೋ ರೀತಿ ಕಬಾಬ್ ಪುಡಿಯನ್ನು ಹಾಕ್ಕೊಂಡು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಸಾಕು, ಅರ್ಧ ಹೋಳಷ್ಟು, ತುಂಬ ಹುಳಿ ಆಗಿಬಿಡುತ್ತೆ. ಸಾಕು, ಅರ್ಧ ಹೋಳಷ್ಟು ನಾನು ತಗೊಂಡಿರೋ ಚಿಕನ್ಗೆ ಅಷ್ಟು ಸಾಕಾಗುತ್ತೆ. ಈಗ ಎಲ್ಲವನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಿದ್ದೀನಿ. ಗಟ್ಟಿ ಆಗಿಬಿಡ್ತು ಅಂತ ಹೇಳಿ ನೀರನ್ನು ಹಾಕೋಕೆ ಹೋಗ್ಬಿಟ್ಟಿರ. ಆಮೇಲೆ ಮಸಾಲೆ ಗಟ್ಟಿಯಾಗೆ ಮಿಕ್ಸ್ ಮಾಡಬೇಕು. ನಾವು ಚಿಕನ್ ತೊಳೆದಿರ್ತೀವಲ್ಲ, ನೀರು ಬಂದೇ ಬರುತ್ತೆ. ನಾವು ನೆನೆಯೋಕೆ ಇಟ್ಟಾಗ ಆ ಚಿಕನಲ್ಲಿ ಏನು ನೀರುತ್ತೋ ಅದೆಲ್ಲ ಕೂಡ ಬಂದೇ ಬರುತ್ತೆ, ತೆಳ್ಳಗೆ ಆಗೇ ಬಿಡುತ್ತೆ ಕಲಿಸ್ತಾ. ಹಾಗಾಗಿ ಸ್ಟಾರ್ಟಿಂಗೇ ಗಟ್ಟಿ ಆಗಿಬಿಡ್ತು ಅಂತ ನೀರನ್ನು ಹಾಕೋಕೆ ಹೋಗಬೇಡಿ. ಈ ರೀತಿ ನೋಡಿ ಕಲಿಸ್ತಾ ಅದರ ಚಿಕನ್ನಲ್ಲಿರುವ ನೀರೇ ನೋಡಿ ಈ ರೀತಿ ಬರುತ್ತೆ. ಸಾಕು, ಅಷ್ಟನ್ನು ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋಗಿಡ್ತೀನಿ ನಾನು. ಒಂದು ಅರ್ಧ ಗಂಟೆ ನೆನೆಸಿದ ನಂತರ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತಲ್ಲ. ಈಗ ಬನ್ನಿ, ಅರ್ಧ ಗಂಟೆ ನೆನೆದ ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಪೀಸನ್ನು ಸಣ್ಣಗೆ ಕಟ್ ಮಾಡಿಲ್ಲ, ದಪ್ಪದಾಗೆ ಹಾಕಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದ್ರಿಂದ ಸಣ್ಣಗೆ ಮಾಡಿಲ್ಲ. ದಪ್ಪಗೆ ಇರೋ ಪೀಸನ್ನು ಹಂಗೆ ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ, ನೆಂದಿರೋ ಅಂಥ ಚಿಕನ್ ಕಬಾಬ್ಗೆ ರೆಡಿ ಮಾಡಿದ್ವಲ್ಲ, ಆ ಚಿಕನ್ ಪೀಸ್ಗೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಾವು ಕೊನೆಯಲ್ಲಿ ಕೂಡ ಹಾಕ್ಕೋಬೋದು, ಬಟ್ ಕಲಸಿ ಹಾಕ್ತೀವಲ್ಲ ಇನ್ನೂ ಫ್ಲೇವರ್ ಹೆಚ್ಚಾಗುತ್ತೆ. ಪ್ರತಿ ಬಾರಿನೂ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಕಬಾಬ್ಗೆ ಆ ಫ್ಲೇವರೆಲ್ಲ ಬಿಡುತ್ತಲ್ಲ, ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಇನ್ನೇನು ಕೊನೆಯಲ್ಲಿ ಬೇಯಿಸೋಕೆ ರೆಡಿ ಮಾಡಿದಾಗ ಈ ರೀತಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ನೋಡಿ ಚಿಕನ್ ಕಬಾಬ್ ಪೀಸನ್ನು ಹಾಕ್ಕೋತಾ ಇದ್ದೀನಿ ಒಂದೊಂದನ್ನೇ. ಹುಷಾರು, ಎಣ್ಣೆಯಲ್ಲಿ ಹಾಕ್ಕೋಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡೇ ಹಾಕ್ಕೊಳ್ಳಿ. ಎಣ್ಣೆ ಮುಂದೆ ನಿಂತಿದ್ದಾಗ ಕೈಯನ್ನು ಸ್ವಲ್ಪ ಟಚ್ ಮಾಡಿದೆ ದೂರದಿಂದನೇ ಬಿಟ್ಕೋಬೇಕು. ನೋಡಿ, ಈ ಕರ್ಬೇವಿನ ಸೊಪ್ಪೆಲ್ಲ ಬಿಡ್ತಾ ಇದೆ ನೋಡಿ, ಸೈಡಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಬಿಟ್ಟಾಗ ಆ ಎಣ್ಣೆಯಲ್ಲಿ ಬೇಯುತ್ತಲ್ಲ, ಆ ಎಣ್ಣೆಯಲ್ಲಿ ಚಿಕನ್ನೂ ಬೇಯುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಫ್ಲೇವರು ಬಿಡುತ್ತೆ. ಆವಾಗ ಚಿಕನ್ಗೆ ಇನ್ನೂ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನು ಚಿಕನ್ ಜೊತೆಗೇ ಕರ್ಬೇವಿನ ಸೊಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡಿ, ಬೇಯ್ತಾ ಒಂದೊಂದೇ ಕಡೆ ತಿರುಗಿಸ್ತಾ ಬೇಯಿಸ್ಕೋಬೇಕು. ನೀಟಾಗಿ ದಪ್ಪ ಇರೋದ್ರಿಂದ ಸುತ್ತಲೂ ಕೂಡ ಬೇಯಿಸ್ಕೋಬೇಕು. ನಾನು ದಪ್ಪಗೆ ಹಾಕಿದ್ದೀನಿ, ನೀವು ಸಣ್ಣಗೆ ಹಾಕಿದರೆ ನೀವು ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳಿ. ನಾನು ದಪ್ಪಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೋಬೇಕು. ನಾನು ನೀಟಾಗಿ ಎಲ್ಲ ಕಡೆ ಈ ಥರ ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೂ ಕೂಡ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ನೋಡಿ, ಚಿಕನ್ನು ಎಣ್ಣೆ ಫುಲ್ಲು ಕಾಯ್ದಿದೆ ನೋಡಿ, ಯಾವ ರೀತಿ ಬೇಯ್ತಾ ಇದೆ. ಈಗ ಚೆನ್ನಾಗಿ ಬೆಂದಿದೆ. ನಾನು ನೋಡಿ ತೆಗಿತೀನಿ ಇವಾಗ. ಸಾಕು, ಇಷ್ಟು ಬೇಯಿಸ್ಕೊಂಡ್ರೆ ನನಗೆ. ಈಗ ನಾನು ಎಲ್ಲವನ್ನು ಕೂಡ ಎತ್ಕೋತಾ ಇದ್ದೀನಿ. ಕಲರ್ ಚೇಂಜ್ ಆಗಿದೆ ನೋಡಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ನಾನು ದಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸಿದ್ದೀನಿ, ಆದರೂ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಈ ಕಲರ್ಗೆ ಬಂದಾಗ. ಸಾಕು, ಇಷ್ಟು ಬೇಯಿಸ್ಕೊಂಡ್ರೆ ಬೆಂದಿರುತ್ತೆ. ಎಲ್ಲವನ್ನು ಕೂಡ ಎತ್ತಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ರೆಡಿ ಆಗಿಬಿಡ್ತು ಚಿಕನ್ ಕಬಾಬ್. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅಂಥೇಳಿ ನಂತರ ಕಮೆಂಟ್ ಮಾಡಿ. ಈಗ ಬನ್ನಿ, ಉಳಿದ ಚಿಕನನ್ನು ಫ್ರೈ ಮಾಡೋಣ. ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ, ಸಾಕು. ನಂತರ ಸ್ವಲ್ಪ ಚಕ್ಕೆ, ಅಂದರೆ 2 ಪೀಸ್ ಚಕ್ಕೆ, 4 ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ. 2 ಸಣ್ಣ ಟೊಮೊಟೊವನ್ನು ಕಟ್ ಮಾಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ.
ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಎಣ್ಣೆ ಕಾದ ನಂತರ ಕಟ್ ಮಾಡಿರುವ ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಈಗ ಕೈ ಆಡಿಸ್ಬಿಟ್ಟು ಬೇಯಿಸ್ಕೋಬೇಕು. ಈರುಳ್ಳಿಯನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈರುಳ್ಳಿ ಒಂದು ಕಲರ್ ಚೇಂಜ್ ಆಗಿದೆ ನೋಡಿ. ಆಗ ನಾನು ತೊಳೆದಿರುವಂಥ ಚಿಕನ್ ಪೀಸ್ ಅಂದರೆ ಉಳಿದ ಪೀಸ್ ಕಬಾಬ್ ಮಾಡಿ ಉಳಿದಿರುವ ಪೀಸನ್ನು ಹಾಕ್ಕೋತಾ ಇದ್ದೀನಿ. ನಂತರ ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಅರ್ಧ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಎರಡನ್ನೂ ಹಾಕಿ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲವೂ ಕೂಡ ಅರಿಶಿಣ ಮತ್ತು ಉಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಬೇಯಿಸ್ಕೊತೀನಿ. ನಾನು ಸಣ್ಣ ಉರಿಲೇ ಇಟ್ಬಿಟ್ಟು 15 ನಿಮಿಷ ಬೇಯಿಸ್ಕೊತೀನಿ. ಜಾಸ್ತಿ ಉರಿ ಆದರೂ ಕೂಡ ಬೇಗ ಸೀದೋಗ್ಬಿಡುತ್ತೆ ತಳ. ಒಂದು 15 ನಿಮಿಷ ಕಡಿಮೆ ಉರಿಲೇ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಚಿಕನಲ್ಲಿರುವಂಥ ನೀರೆಲ್ಲ ಹೋಗಿ ಎಣ್ಣೆ ಬಿಡುತ್ತೆ ತಳದಲ್ಲಿ. ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಆಗ ಚಿಕನ್ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆಗ ನಾವು ನಂತರ ಮಸಾಲೆಯನ್ನು ಹಾಕ್ಕೋಬೋದು. ಈಗ ಬನ್ನಿ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ. ನಾವು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು, ಇಲ್ಲ ತೆಳು ಬೇಕಂದರೆ ಗ್ರೇವಿ ಥರ ಮಾಡ್ಕೋಬೋದು. ಈಗ ಅದಕ್ಕೆ ಖಾರದ ಪುಡಿ, ಗರಂ ಮಸಾಲ ಮತ್ತು ಫ್ರೈ ಮಸಾಲವನ್ನು ಹಾಕ್ಕೋತಾ ಇದ್ದೀನಿ. ನಂತರ ಅದಕ್ಕೆ ನಾವು ಮನೆಯಲ್ಲಿಯೇ ರೆಡಿ ಮಾಡಿರುವಂತಹ ಮಸಾಲ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಸಾಕು. ಜಾಸ್ತಿ ಹಾಕಿದ್ರು ಚಿಕನ್ ಕಡಿಮೆನೇ ಇರೋದ್ರಿಂದ ಅಷ್ಟು ಸಾಕಾಗುತ್ತೆ. ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮಸಾಲೆ ಎಲ್ಲವೂ ಕೂಡ ಚಿಕನ್ ಪೀಸ್ಗೆ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿ ಮತ್ತು ಒಂದು 5 ನಿಮಿಷ ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ಅದು ಮಸಾಲೆ ರುಬ್ಬಿರುವಂಥ ಮಸಾಲೆ ಹಾಕಿದ್ವಲ್ಲ, ಅದರಲ್ಲೂ ಕೂಡ ಹಸಿ ವಾಸನೆ ಇರುತ್ತೆ ಮತ್ತು ಚಿಕನ್ಗೂ ಕೂಡ ಆ ಮಸಾಲೆ ಎಲ್ಲ ಹಿಡಿಬೇಕಲ್ವ. ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊತೀನಿ. ನಾನು ಕ್ಯಾಪನ್ನು ಕ್ಲೋಸ್ ಮಾಡಿದ್ರು ಕೂಡ ಮತ್ತೆ ಕೈ ಆಡಿಸ್ತಾ ಬೇಯಿಸ್ಕೋಬೇಕಾಗುತ್ತೆ. ಕೈ ಬಿಟ್ಟರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನು ಗ್ರೇವಿ ಥರ ಏನು ಮಾಡ್ತಾಯಿಲ್ಲ, ಡ್ರೈಯಾಗಿ ಮಾಡ್ತಾಯಿದ್ದೀನಿ. ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಸೀದೋಗ್ಬಿಡುತ್ತೆ. ಎಲ್ಲವನ್ನು ಕೂಡ ಈ ರೀತಿ ಬೇಯಿಸ್ಕೊಂಡ ನಂತರ ಕೊನೆಯಲ್ಲಿ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಳ್ಳೆ ರುಚಿ ಬರುತ್ತೆ ಈ ರೀತಿ ಸೊಪ್ಪನ್ನು ಕೊನೆಯಲ್ಲಿ ಹಾಕೋದ್ರಿಂದ. ಹಾಗಾಗಿ ನಾನು ಲಾಸ್ಟಲ್ಲಿ ಎಲ್ಲವೂ ಮುಗಿದ ನಂತರ ಒಲೆ ಮೇಲೆ ಇದೆ, ಆದರೂ ಲಾಸ್ಟಲ್ಲಿ ಹಾಕಿ ಮತ್ತು ಒಂದು ಸಲ ಬಿಸಿ ಆಗೋವರೆಗೂ ಬಿಸಿ ಮಾಡಿದ್ರೆ ಸಾಕು. ಕೊನೆಯಲ್ಲಿ ಬಿಸಿ ಮಾಡಿ ನಂತರ ಕೆಳಗೆ ಇಳಿಸ್ಬೇಕಾಗುತ್ತೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಫ್ರೈ ರೆಡಿ ಆಗಿಬಿಡ್ತು. ರುಚಿಯಾದ ಚಿಕನ್ ಕಬಾಬ್ ಮತ್ತು ಫ್ರೈ. ಈ ಚಿಕನ್ನು ನಮ್ಗೆ ಎಷ್ಟು ಬೇಕೋ ಪೀಸನ್ನು ಎತ್ಕೊಂಡು ಕಬಾಬು ರೆಡಿ ಆಯಿತು. ನಂತರ ಫ್ರೈ ಕೂಡ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.